ಟಾಕ್ಸಿಕ್ ಈ ಸಿನಿಮಾ 19/3/2026 ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ಇಂಟ್ರೋ ಹೇಗಿರ್ಬೋದು ಅಂತ ನೆನ್ನೆಯಿಂದ ಯೋಚನೆ ಮಾಡ್ತಾ ಇದ್ದೆ. ಬಟ್ ಹೀಗೂ ಇರ್ಬೋದು ಅಂತ ಯೋಚನೆ ಮಾಡಿರ್ಲಿಲ್ಲ. ಏನ್ ಐಡಿಯಾ ಗುರು ಅದು. ಸ್ವಲ್ಪ ಫ್ಯಾಮಿಲಿ ಆಡಿಯನ್ಸ್‌ಗೆ ಅದನ್ನ ಬಿಟ್ರೆ ಸ್ವಲ್ಪ ಜನಗಳಿಗೆ ಇದು ಸ್ವಲ್ಪ ಮುಜುಗರ ಅನ್ಸ್ಬೋದು ಅಥವಾ ಇಷ್ಟ ಆಗದೆ ಇರ್ಬೋದು. ಬಟ್ ಕ್ರೇಜಿ ಕ್ರಿಯೇಟಿವಿಟಿ ಮಾತ್ರ. ಈ ತರ ಒಂದು ಐಡಿಯಾನ ಮಾಡಿ ಅದ್ರಲ್ಲೂ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇರ್ತಕ್ಕಂತ ಮೂವಿಲಿ ಎಕ್ಸಿಕ್ಯೂಷನ್ ಮಾಡೋದಿದೆಯಲ್ಲ ಕ್ರೇಜಿ. ಇನ್ನು ಈ ಟೀಸರ್ ನಲ್ಲಿ ಏನೇನೆಲ್ಲ ಇದೆ ಅಂತ ಮಾತಾಡುವ ಅದಕ್ಕೂ ಮುಂಚೆ ನೀವೇನಾದ್ರೂ ಚಾನಲ್‌ಗೆ ಹೊಸಬರಾಗಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ರಾಕಿಂಗ್ ಸ್ಟಾರ್ ಎಸ್ ಸರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅವ್ರು ಇದೇ ರೀತಿ ಕನ್ನಡ ಚಿತ್ರರಂಗಕ್ಕೆ ಅಪಾರವಾದ ಕೊಡುಗೆನ ಕೊಡ್ಲಿ, ಹೊಸ ಹೊಸ ಮೈಲಿಗಲ್ಲುಗಳನ್ನ ನಿರ್ಮಿಸ್ಲಿ ಅಂತ ಕೇಳ್ತೀನಿ. ಇನ್ನು ಟೀಸರ್ ಕಡೆ ಬಂದ್ರೆ ಈ ರೀತಿ ಇಂಟ್ರೋ ಬರುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರಲಿಲ್ಲ ನನಗೆ. ಟೀಸರ್ ನ ನೋಡಿದ್ರೆ ಗೊತ್ತಾಗುತ್ತೆ ಇದು ಗ್ಯಾಂಗ್ಸ್ಟರ್ ಗಳ ನಡುವೆ ನಡೆಯೋ ಯುದ್ಧ ಅಂತ. ಪಾಪ ಯಾರ ನೆಮ್ಮದಿಯಾಗಂತೂ ಸಾಯೋದಕ್ಕಂತೂ ಆಗಿಲ್ಲ. ಅಟ್ಲೀಸ್ಟ್ ನೆಮ್ಮದಿಯಾಗಿ ಮಣ್ಣಾದ್ರೂ ಆಗ್ಲಿ ಅಂತ ಯಾವುದೇ ರೀತಿ ಅಡೆ ತಡೆಗಳು ಬರ್ದೇ ಇರೋ ರೀತಿ ನೋಡ್ಕೊಂಡು ಮಣ್ಣು ಮಾಡ್ತಾ ಇರ್ತಾರೆ. ಹೀಗಿರ್ಬೇಕಾದ್ರೆ ಅಲ್ಲಿಗೆ ನಮ್ಮ ರಣಬೇಟೆಗಾರ ರಾಯ ಬರ್ತಾರೆ. ಏನ್ ಆಗ ಬರೋದು, ಏನ್ ಐಡಿಯಾ ಬರೋದು. ಇನ್ನು ಈ ಟೀಸರ್ ನಲ್ಲಿ ಪರ್ಸನಲಿ ನನಗೆ ತುಂಬಾ ಇಷ್ಟ ಆಗಿದೆ ಏನಪ್ಪಾ ಅಂದ್ರೆ ಅದು ಇದರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. ಏನ್ ಚಿಂದಿಯಾಗಿ ಬರ್ಸಿದ್ದಾರೆ. ಈ ಕ್ಯಾರೆಕ್ಟರ್ ನ ಹೈಲೈಟ್ ಮಾಡೋದ್ರಲ್ಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮತ್ತೆ ಸಿನಿಮಾಟೋಗ್ರಫಿ ಹೆವಿ ಸಪೋರ್ಟ್ ಮಾಡಿದೆ ಅಂತ ಹೇಳ್ತೀನಿ. ಜಸ್ಟ್ ನಾನು ಇಮ್ಯಾಜಿನ್ ಮಾಡ್ಕೋತಾ ಇದ್ದೆ ಅಂದ್ರೆ ಬರ್ತ್ಡೇ ಪೀಕ್ ಅಲ್ಲೂ ಇದೇ ರೀತಿ ಕ್ಯಾರೆಕ್ಟರ್ ಬಿಹೇವ್ ಮಾಡಿತ್ತು. ಸೊ ಈಗ ಬಿಟ್ಟಿರ್ತಕ್ಕಂಥ ಟೀಸರ್ ನಲ್ಲೂ ಕೂಡ ಈ ಕ್ಯಾರೆಕ್ಟರ್ ಬಿಹೇವಿಯರ್ ಇರೋದೇ ಈ ತರ. ಸೊ ಈ ಕಥೆಲಿ ಈ ಕ್ಯಾರೆಕ್ಟರ್ ಇರೋದೇ ಹೀಗೆ ಅನ್ನೋದು ಕನ್ಫರ್ಮ್ ಆಗಿದೆ. ಸೊ ಹೀಗಿರ್ಬೇಕಾದ್ರೆ ಇದು ಬರೀ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಈ ರೀತಿ ಇರ್ಬೇಕಾದ್ರೆ ಇನ್ನು ಥಿಯೇಟರ್ ಅಲ್ಲಿ ಹೀರೋ ಎಂಟ್ರಿಗೆ ಇನ್ಯಾವ ಕ್ರೇಜಿ ಕ್ರಿಯೇಟಿವಿಟಿ ಇಟ್ಟಿದಾರೋ ನಾವು ಥಿಯೇಟರ್ ಅಲ್ಲಿ ನೋಡಿ ತಿಳ್ಕೊಳ್ಬೇಕು. ಈ ಸಿನಿಮಾನ ನಿರ್ದೇಶನ ಮಾಡ್ತಾ ಇರೋದು ಗೀತು ಮೋಹನ್ ದಾಸ್ ಅವರು. ಅಂಡ್ ಈ ಸಿನಿಮಾನ KVN ಪ್ರೊಡಕ್ಷನ್ಸ್ ಜೊತೆಗೆ ರಾಕಿಂಗ್ ಸ್ಟಾರ್ ಎಸ್ ಅವರು ಕೂಡ ಪ್ರೊಡಕ್ಷನ್ ಮಾಡ್ತಾ ಈ ಸಿನಿಮಾನ ಬರೆದು ಅವರೇ ಮೇನ್ ಲೀಡ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅಂಡ್ ಯಾವ ಚಿತ್ರರಂಗಕ್ಕೂ ನಮ್ಮ ಕನ್ನಡದ ಚಿತ್ರರಂಗ ಕಮ್ಮಿ ಇಲ್ಲ ಅನ್ನೋದನ್ನ ಈ ಟೀಸರ್ ತೋರಿಸ್ತಾ ಇದೆ. ಅಂಡ್ ಈ ಸಿನಿಮಾ ಅನ್ಕೊಂಡಿರೋ ತರನೇ ಮೂಡಿ ಬಂದು ವರ್ಲ್ಡ್ ವೈಡ್ ಸೌಂಡ್ ಮಾಡ್ಲಿ ಅಂತ ಕೇಳ್ಕೊಳ್ತೀನಿ. ಟೀಸರ್ ನ ಇನ್ನೂ ಯಾರು ನೋಡ್ಲಿಲ್ಲ, ಯೂಟ್ಯೂಬ್ ನಲ್ಲಿ ಅವೈಲೇಬಲ್ ಇದೆ, ಹೋಗಿ ನೋಡಿ. ಅಂಡ್ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ, ಬಾಯ್.